ಮಾಗಡಿ ತಾಲೂಕು ಕುದೂರಿನ ಸರ್ಕಾರಿ ಶಾಲೆಯಲ್ಲಿ ಓದಿದಂತಹ ಹಳೆಯ ವಿದ್ಯಾರ್ಥಿ ಬಳಗವೆಲ್ಲ ಒಟ್ಟುಗೂಡಿ ಕರುನಾಡ ಕವಿಶೈಲ ವೇದಿಕೆ ಎಂಬ ಸಂಘದ ಉದ್ಘಾಟನೆ ಕಾರ್ಯಕ್ರಮವನ್ನು ಭಾನುವಾರ ಕುದೂರಿನ ಕರ್ನಾಟಕ ಪಬ್ಲಿಕ್ ಶಾಲೆಯ ರಂಗಣ್ಣ ರಂಗಮಂದಿರದಲ್ಲಿ ಉದ್ಘಾಟಿಸಲಾಯಿತು. ಸಂಘದ ಉದ್ಘಾಟನೆಯನ್ನ ಬೆಂಗಳೂರು ನಗರ ಜಿಲ್ಲೆ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾದ ಪ್ರಕಾಶ್ ಮೂರ್ತಿ ಅವರು, ಮಾಗಡಿ ತಾಲೂಕಿನ ಹಿರಿಯ ಪತ್ರಕರ್ತರಾದ ಗಣೇಶಾಚಾರ್ಯರವರು ಹಾಗೂ ಸಂಘದ ಅಧ್ಯಕ್ಷರಾದ ಡಾಕ್ಟರ್ BC ರಾಜಕುಮಾರ್ ರವರು, ಸಮಾಜ ಸೇವಕರಾದ KT ವೆಂಕಟೇಶ್ ರವರು ಹಾಗೂ ಸಂಘದ ಸದಸ್ಯರು ಕರುನಾಡ ಕವಿಶೈಲ ವೇದಿಕೆ ಸಂಘವನ್ನ ಉದ್ಘಾಟಿಸಿದರು. ಈ ಕಾರ್ಯಕ್ರಮದಲ್ಲಿ ವೈದ್ಯಕೀಯ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿ ಕುದೂರು ಪಟ್ಟಣಕ್ಕೆ ಅಪಾರವಾದ ಕೊಡುಗೆಗಳನ್ನು ನೀಡುತ್ತಿರುವ ಡಾಕ್ಟರ್ KH ದಿವಾಕರ್ ರವರನ್ನ, ಲೆಕ್ಕ ಪರಿಶೋಧನೆ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುತ್ತಿರುವ SR ರಂಗನಾಥ್ ರವರನ್ನ ಹಾಗೂ ಸಾಹಿತ್ಯ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುತ್ತಿರುವ ಗಂಗರಾಜು ರವರಿಗೆ ಕರುನಾಡ ಕವಿರತ್ನ ಶೈಲಿ ಪ್ರಶಸ್ತಿ ಪ್ರದಾನವನ್ನು ನೀಡಿ ಸನ್ಮಾನಿಸಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಗೀತಗಾಯನ ಮತ್ತು ಭರತನಾಟ್ಯ ಸಾಂಸ್ಕೃತಿಕ ಕಾರ್ಯಕ್ರಮವು ನಡೆಯಿತು. ಹಾಗೂ ಇದೇ ಕಾರ್ಯಕ್ರಮದಲ್ಲಿ ಕುದೂರು ಪಟ್ಟಣದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದವರಿಗೆ ಸಂಘದ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು. ನಮ್ಮ ಕುದೂರಿನಲ್ಲಿ ಸಂಘಟನೆಯನ್ನು ಪ್ರಾರಂಭ ಮಾಡುವಂಥ ಉದ್ದೇಶ ಏನಿದೆ,
ಸುಮಾರು 30-40 ವರ್ಷಗಳಿಂದ ಈ ಶಾಲೆಗಳಲ್ಲಿ ನಾವು ಅಧ್ಯಯನವನ್ನು ಮಾಡಿ ಬೆಂಗಳೂರು ನಗರ ಮತ್ತು ಬೇರೆ ಬೇರೆ ಸ್ಥಳಗಳಲ್ಲೆಲ್ಲ ಸೇರಿ ನಮ್ಮದೇ ಕಾರ್ಯಚಟುವಟಿಕೆಗಳಲ್ಲಿ ಭಾಗವಹಿಸಿದ್ದೇವೆ. ಹಾಗಾಗಿ ನಮ್ಮ ಮೂಲ ನೆಲೆಯನ್ನು ನೆನಪಿಸಿಕೊಳ್ಳುವ, ಆ ಮೂಲಕ ಇಲ್ಲಿ ಎಲ್ಲ ಗೆಳೆಯರನ್ನು ಭೇಟಿಯಾಗುವ, ಆ ಮೂಲಕ ಈ ಶಾಲೆಯನ್ನು ಅಭಿವೃದ್ಧಿಪಡಿಸುವಂಥ ಪ್ರಯತ್ನವನ್ನು ನಾವೆಲ್ಲ ಮಾಡುವ ಒಂದು ಆಲೋಚನೆಯನ್ನು ನಾವು ಹೊಂದಿದ್ದೇವೆ. ಈ ಕಾರ್ಯಕ್ರಮವನ್ನು ಮಾಡುವ ಉದ್ದೇಶದಿಂದ ಘೋಷಣೆಯನ್ನು ಮಾಡಿದಾಗ ನಮ್ಮೆಲ್ಲ ಸನ್ಮಿತ್ರರು, ಸಹಪಾಠಿಗಳು, ಸ್ನೇಹಿತರು ಎಲ್ಲರೂ ಸಹ ಆತ್ಮೀಯವಾಗಿ ಸ್ಪಂದನೆಯನ್ನು ಮಾಡಿದ್ದಾರೆ. ಅದು ಒಬ್ಬ ಅಧ್ಯಕ್ಷನಾಗಿ ಕರ್ನಾಟಕ ಕವಿಶೈಲ ವೇದಿಕೆಯ ಪರವಾಗಿ ನಾನು ಅವರಿಗೆಲ್ಲ ಧನ್ಯವಾದಗಳನ್ನು ಸಮರ್ಪಣೆಯನ್ನು ಮಾಡಬೇಕು. ಹಾಗಾಗಿ ಈ ಕಾರ್ಯಕ್ರಮ ಕೇವಲ ಉದ್ಘಾಟನೆ, ಕವಿಗೋಷ್ಠಿ ಮತ್ತು ಪ್ರಶಸ್ತಿ ವಿಜೇತರು ಮತ್ತು ಸಾಧಕರ ಸನ್ಮಾನ ಈ ಚಟುವಟಿಕೆಗಳಿಗೆ ಮಾತ್ರ ಸೀಮಿತವಾಗದೆ ಇದೊಂದು ಬೃಹತ್ ಯೋಜನೆ, ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಅಂದರೆ ಅದಕ್ಕೆ ತನ್ನದೇ ಆದಂಥ ಒಂದು ಯೋಜನೆ ಮತ್ತು ಯೋಚನೆ, ಆಲೋಚನೆ ಮತ್ತು ಅದಕ್ಕೆ ಪೂರ್ವ ಸಿದ್ಧತೆಗಳು ಹೆಚ್ಚಿನ ಮಟ್ಟದಲ್ಲಿ ಬೇಕಾಗುತ್ತೆ. ಹಾಗಾಗಿ ಈ ಸಿದ್ಧತೆಯನ್ನು ಮಾಡಿಕೊಳ್ಳುವಾಗ ನಾವೆಲ್ಲ ಎಷ್ಟು ಶ್ರಮಪಟ್ಟಿದ್ದೀವಿ ಅನ್ನೋದು ನಮಗೆ ಗೊತ್ತಿದೆ. ಏಕೆಂದರೆ ನಿದ್ದೆ ಇಲ್ಲದೆ, ಊಟ ಸಹ ಸೇರದೆ ಮತ್ತು ನಮ್ಮ ದೈನಂದಿನ ಪಠ್ಯ ಚಟುವಟಿಕೆಗಳೇನಿದೆ ಅದರ ಮೇಲೂ ಸಹ ಒತ್ತಡವನ್ನು ಏರ್ಕೊಂಡು ಈ ಕಾರ್ಯಕ್ರಮದ ಯಶಸ್ಸಿಗೆ ನಾವೆಲ್ಲ ಶ್ರಮಿಸಿದ್ದೇವೆ. ಹಾಗಾಗಿ ಈ ಕಾರ್ಯಕ್ರಮದ ಯಶಸ್ಸು ಇವತ್ತು ಸಂಪಾದನೆ ಆಗಿದೆ ಅಂತ ನಾನಾದರೂ ಭಾವಿಸ್ತೇನೆ. ಈ ಯಶಸ್ಸಿಗೆ ಎಲ್ಲರೂ ಕಾರಣಕರ್ತರಾಗಿದ್ದಾರೆ.